ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲೆಬೋರನಹಟ್ಟಿ ಶ್ರೀ ವಡಲೇಶ್ವರ ಸ್ವಾಮಿ ಅಕ್ಕರಾಯಮ್ಮ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಸೋಮವಾರದಂದು ಗಂಗಾ ಪೂಜೆಗೆ ಜಿನಗಿ ಹಳ್ಳಕ್ಕೆ ಹೋಗಿ ರಾತ್ರಿ ಅಬ್ಬೇನಹಳ್ಳಿ ಗ್ರಾಮದ ರಾಮಜ್ಜಗಳ ತೋಟದಲ್ಲಿ ವಾಸ್ತವ್ಯ ಮಾಡಲಾಯಿತು. ರಾತ್ರಿ ಮೀಸಲು ಮಹಾಪೂಜೆ ಮತ್ತು ಪೆದ್ದಕ್ಕರಾಲು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಾತ್ರೆ ಪ್ರಯುಕ್ತ ದುಶ್ಯಾಸನ ವಧೆ ಅರ್ಥಾತ್ ದ್ರೌಪದಿಯ ವಸ್ತ್ರಾಭರಣ ಯಕ್ಷಗಾನ ನಾಟಕ ನಡೆಯಿತು. ಮಂಗಳವಾರ ಬೆಳಗ್ಗೆ ಗದ್ದಿಗೆ ಕಾಸು ಮೀಸಲು ಪೂಜೆ ನಡೆಯಿತು. ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯದಂತೆ ದೇವರ ಎತ್ತುಗಳ ಹರಿವು ಕಾರ್ಯಕ್ರಮ ನಡೆಯಿತು. ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯದಂತೆ ದೇವರ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಎತ್ತುಗಳನ್ನು ಮೆರೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪಾಪೇಶ್ ನಾಯಕ್ ಮಾತನಾಡಿ, ಆಧುನಿಕತೆಯ ವೇಗದಲ್ಲಿ ನಶಿಸಿ ಹೋಗುತ್ತಿರುವ ಬುಡಕಟ್ಟು ಸಾಂಸ್ಕೃತಿಕ ಬಗ್ಗೆ ಯೋಚನೆ ಮಾಡುವ ಈಗಿನ ಕಾಲಘಟ್ಟದಲ್ಲಿ ಆ ಸಂಸ್ಕೃತಿಯಲ್ಲಿಯೇ ಜೀವನ ಸತ್ವವನ್ನು ಕಾಣುತ್ತಿರುವ ಮ್ಯಾಸನಾಯಕ ಸಮುದಾಯಗಳ ಆಚರಣೆ ಇಂದಿಗೂ ಕೂಡ ವಿಶೇಷ ಸ್ಥಾನಮಾನವಿದೆ. ಅಮೂಲ್ಯ ಕಲೆ ಸಂಸ್ಕೃತಿಗಳನ್ನೊಳಗೊಂಡ ಬುಡಕಟ್ಟು ಸಂಸ್ಕೃತಿ ನಿಜವಾದ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ಉನ್ನತೀಕರಿಸಲು ಸರ್ಕಾರ ಮುಂದಾಗಲೇಬೇಕು. ಬುಡಕಟ್ಟು ಜನರು ತಮ್ಮ ಬದುಕಿನಲ್ಲಿ ಪ್ರಕೃತಿ ಸಂಪತ್ತಿನ ನಡುವೆ ಕಲೆಗಳನ್ನು ಆರಾಧಿಸುವ ಮೂಲಕ ತಮ್ಮ ನೋವುಗಳನ್ನು ಶಮನಗೊಳಿಸುತ್ತಿದ್ದರು. ಆಧುನಿಕತೆಯ ಆರ್ಭಟದಲ್ಲಿ ಈ ಉನ್ನತ ಸಂಸ್ಕೃತಿ ಕ್ಷೀಣಗೊಳ್ಳುವುದಲ್ಲದೆ ಇಂದಿಗೂ ಕೂಡ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಇದನ್ನು ದಾಖಲೀಕರಿಸುವಂತಹ ಸಾಹಸಕ್ಕೆ ಸಮುದಾಯ ಮುಂದಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ, ಎತ್ತಿನಹಟ್ಟಿ ಗೌಡ್ರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಒ ಮಂಜುನಾಥ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ಪಿ ಪಾಲಯ್ಯ, ಡಿಒ ಕಾಕಸೂರಯ್ಯ, ಬಿಜೆಪಿ ಮುಖಂಡ ಡಿಎಚ್ ಪರಮೇಶ್ವರಪ್ಪ, ಎಂಪಿ ಪಾಲಯ್ಯ, ಕೆ ಕರಿಯಣ್ಣ, ಎಚ್ವಿ ಪ್ರಕಾಶ್, ಮಲ್ಲೂರಹಳ್ಳಿ ಹುಚ್ಚಮಲ್ಲಯ್ಯ, ಬಡಗಿ ತಿಪ್ಪೇಸ್ವಾಮಿ, ಎಚ್ಪಿ ತಿಪ್ಪೇಸ್ವಾಮಿ, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಶಂಕರ್ ಸ್ವಾಮಿ ಹಾಗೂ ಈ ದೇವರಿಗೆ ಸೇರಿದ ಅಣ್ಣ ತಮ್ಮಂದಿರು ಚಿಕ್ಕಗೊಂಡನಹಳ್ಳಿ, ಚನ್ನಬಸಯ್ಯನಹಟ್ಟಿ, ಗಡಿಮಾಕುಂಟೆ, ಎಕ್ಕಗೊಂದಿ ಓಬಯ್ಯನಹಟ್ಟಿ, ಸೀಡೆಗಲ್ ಮಾದಯ್ಯನಹಟ್ಟಿ, ಕಾವಲು ಬಸವೇಶ್ವರನಗರ, ನಾಯಕನಹಟ್ಟಿ, ನಿಂಗಾವರಹಟ್ಟಿ, ಮಲ್ಲೂರಹಳ್ಳಿ, ಮ್ಯಾಸರಹಟ್ಟಿ, ಮುಷ್ಟಲಗುಮ್ಮಿ, ಮಲೆಬೋರನಹಟ್ಟಿ, ತುಮಕೂರ್ಲಹಳ್ಳಿ, ಮುತ್ತಯ್ಯನಹಟ್ಟಿ, ರಾಯದುರ್ಗ, ದೊಡ್ಡಟ್ಟಿ, ಅಬ್ಬೇನಹಳ್ಳಿ, ಹಳೂರು, ದಾವಣಗೆರೆ, ಚಿತ್ರದುರ್ಗ ಮುಂತಾದವು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಬುಡಕಟ್ಟು ಜಾತ್ರೆ ಆಗಿರ್ತಕ್ಕಂಥ ವಡಲೇಶ್ವರ ಮತ್ತು ಅಕ್ಕರಾಯಮ್ಮ ಜಾತ್ರೆ ಇವತ್ತು ಇಲ್ಲೇನು ಅಬ್ಬೇನಹಳ್ಳಿ ಹತ್ರ ನಡೀತಿದೆ. ಏನು ನಮ್ಮ ಬುಡಕಟ್ಟು ಸಂಪ್ರದಾಯಗಳು ಮೊದಲಿಂದನೂ ನಮ್ಮ ಕ್ಷೇತ್ರದಲ್ಲಿ ಏನು ನಡೀತಿದ್ದಾವೋ ಇವು ಸುಮಾರು ಅನಾದಿ ಕಾಲದಿಂದನೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಿದ್ದಾವೆ. ಹೀಗೆ ನಮ್ಮ ಬುಡಕಟ್ಟು ಸಂಪ್ರದಾಯಗಳು ಇದನ್ನು ನಾವು ಎಷ್ಟೇ ನಾವು ಮುಂದುವರೆದ್ರೂ ನಾವು ನಮ್ಮ ಬುಡಕಟ್ಟು ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ನಮ್ಮ ಸಂಸ್ಕೃತಿಯನ್ನು ಹಾಗೆ ನಾವು ಬೆಳೆಸ್ಕೊಂಡು ಹೋಗ್ತಾ ಹಾಗೆ ನಾವು ಮುಖ್ಯವಾಹಿನಿಗೂ ಹೋಗ್ಬೇಕಂತೇಳಿ ನಮ್ಮೆಲ್ಲ ಬುಡಕಟ್ಟು ಜನಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ. ಇವತ್ತು ಏನು ವಡಲೇಶ್ವರ ಮತ್ತು ಅಕ್ಕರಾಯಮ್ಮ ಜಾತ್ರೆಗೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಾನು ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಆ ವಡಲೇಶ್ವರ ದೇವರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಎರಡು ಮಾತು ಮುಗಿಸಿದ್ದೀನಿ.